ನಮಸ್ತೆ, ಹರಿ ಓಂ, ಹೇಳಿ. ಹಾಂ ಹೇಳಿ, ಏನು ಕೇಳಬೇಕಿತ್ತು ನಿಮಗೆ? ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇದೆ. ಹಾಂ ಕರೆಕ್ಟು. 12/9/92. ಎಷ್ಟು ಗಂಟೆಗೆ ಹುಟ್ಟಿದ್ದು? 2:55 ಮಧ್ಯಾಹ್ನ ಅಲ್ವಾ? ಸರಿ, ಓಕೆ. ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ 2:55. ಹಾಂ ಮುಂಚೆ ನೋಡ್ತೀನಿ ವಿಷಯ ಇದೆ. ಹಾಂ 2:55 ಹಾಂ 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 PM ಅಂತ ಇದೆ. ಓಕೆ. 12/9/1992. ಓಕೆ, ಮಧ್ಯಾಹ್ನ ಅಲ್ವಾ? ಅದೇ 2:55 PM. ಹಾಂ ಹಾಂ ಸರಿ ಸರಿ ಸರಿ, ಓಕೆ. ಅಂದರೆ ನಿಮ್ಮದು ಇದ್ರ ಪ್ರಕಾರ 12/9/92 ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಇದೆ. ಓಕೆ. ಇಬ್ಬರದ್ದು ಇದ್ರ ಪ್ರಕಾರವಾಗಿ ಈಗ ಬಂದುಬಿಟ್ಟು ಚಂದ್ರ ಶನಿ ಆಗ್ತಾರೆ ಗ್ರಹ. ಇದು ದೇವಗಣ ಮನುಷ್ಯಗಣ ಬರ್ತದೆ. ಅದು ಬಂದುಬಿಟ್ಟು ಒಟ್ಟು 21 ಬರುತ್ತೆ. ಒಂದು ರೀತಿಯಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಹಾಂ, ಎಷ್ಟು ಜನ ಮಕ್ಕಳು ಅವರಿಗೆ? ಹಾಂ 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 ಓಕೆ ಓಕೆ. ಹಾಂ, ಅದೇ ಇದು ಬಂದುಬಿಟ್ಟು ನಕ್ಷತ್ರ ಜನ್ಮಕಾಲದಲ್ಲಿ ಈಗ ನಿಮ್ಮ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅಲ್ವಾ? ಹಾಂ, ಲಗ್ನದಲ್ಲಿ ಶುಕ್ರ ಆಗಿದ್ದಾನೆ. ಮತ್ತು ಚಂದ್ರನಿಂದ ಲಗ್ನದಿಂದ ನಾವು ಲೆಕ್ಕಾಚಾರ ತಗೊಂಡ್ರೆ ಲಗ್ನಾತ್ ಚತುರ್ಥ ಭಾವದಲ್ಲಿ 4ನೇ ಮನೆಯಲ್ಲಿ ರಾಹು ಮತ್ತು ಪಂಚಮದಲ್ಲಿ ಕುಜ ಆಗಿದ್ದಾನೆ. ಹಾಂ, ಅದೇ 4:15 AM ಕೊಟ್ಟಿದ್ದೀನಿ, ಅದನ್ನೇ ಇದು ಮಾಡಿದ್ದೀನಿ. 4:15 AM ಅಂತ ಹಾಕಿದ್ದೀವಿ. ಹಾಂ, ಅದು ಆ ಥರ ಆಗಿದೆ. ಅದು ಆಗಿದ್ದಕ್ಕೋಸ್ಕರವಾಗಿ ಒಂದು ಜನ್ಮಕಾಲದಲ್ಲಿ ಜನ್ಮದಿಂದ ಅಷ್ಟಮದಲ್ಲಿ ಚಂದ್ರ ಕೂತ್ಕೊಂಡಿದ್ದಾನೆ. ಲಗ್ನಾತ್ ಪಂಚಮದಲ್ಲಿ ಕುಜ ಆಗಿದ್ದಾನೆ. ಮತ್ತು ವ್ಯಯಸ್ಥಾನದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಇವರಿಗೆ ಇವರು ಮಗನ ನಿಮಗೆ ವಿಕ್ರಮ ಅಳಿಯ. ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹಾಂ, ಸಂಧ್ಯಾ ಮಗಳು ಇಲ್ಲ. ಅದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರ್ತದೆ ಅವರಿಗೆ, ಹೌದಲ್ವಾ? ಅದೇ ಒಂದು ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ತಲೆನೋವು, ಮೈಕನೋವು, ಏನೋ ಒಂದು ರೀತಿ ಸಮಾಧಾನ ಇರಲ್ಲ. ಮತ್ತು ಲಗ್ನಾತ್ ಚತುರ್ಥ ಭಾವದಲ್ಲಿ ಗುರು ಮತ್ತು ರಾಹು ಆಗಿದ್ದಕ್ಕೋಸ್ಕರ ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಮತ್ತು ಅಲರ್ಜಿ ಇರುತ್ತೆ ಅವರಿಗೆ, ಹೌದಾ? ಸರಿ. ಮತ್ತು ಲಗ್ನಾತ್ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ಬುಧ ಇದ್ದಾನೆ. 3ನೇ ಮನೆ ಅಧಿಪತಿ ಶನಿ ಆಗಿದ್ದಾನೆ. ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇದ್ದರೂ ಒಂಥರ ಕರೆಕ್ಟಾಗಿ ಏನೋ ಡಿಸಿಷನ್ ತೊಗೊಳ್ಲಿಕ್ಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇದ್ದಾರಲ್ವಾ? ಕರೆಕ್ಟಾಗಿ ಯಾವುದು ಡಿಸಿಷನ್ ತೊಗೊಳ್ತಾ ಇಲ್ಲ. ಒಂದು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಹೋದರೆ ಎಲ್ಲ ಚೆನ್ನಾಗಾಗುತ್ತೆ. ಬಟ್ ಎಲ್ಲದಕ್ಕೂ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅದೇ ಹಾಂ, ಅದೇ ಅದು ಅಳಿಯನ್ನ ಇದಕ್ಕೆ ಪ್ರಕಾರ ಹಾಗೆ ಇದೆ. ಅದು ಸರಿಯಾಗಿ ಅಂದರೆ ಡಿಸಿಷನ್ ಇಲ್ಲ, ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಯಾವಾಗ ಒಂದು ಹೇಳ್ತೀನಮ್ಮ, ನಮಗೆ ಈಗ ಕರೆಕ್ಟಾಗಿ ಗಂಡಸು ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅದೊಂದು ಬೇರೆ ಥರ ಇರ್ತದೆ. ಕರೆಕ್ಟಾಗಿ ಉದ್ಯೋಗದಲ್ಲಿ ಸರಿಯಾಗಿಲ್ಲ ಅಂದಾಗ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹ ಬರ್ತದೆ. ಈಗ ನಿಮ್ಮ ಮಗಳು ಕೆಲಸ ಮಾಡ್ತಾ ಇದ್ದಾರಾ? ಈಗ ಅದೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಇವರು ಮನೇಲಿ ಇರ್ತಾರೆ ಅಂದರೆ ಸ್ವಲ್ಪ ಎಲ್ಲದೂ ಅಲ್ಲೋಲ ಆಗುತ್ತೆ. ಏನೊಂದು ರೀತಿ ಸಮಾಧಾನ ಇರಲ್ಲ, ಕಿರಿಕಿರಿಗಳು ಜಗಳಗಳು ಆಗ್ತಕ್ಕಂಥದ್ದು ಆಗತ್ತೆ ಅಲ್ವಾ? ಅದಕ್ಕೋಸ್ಕರವಾಗಿ ಅಳಿಯ ಸ್ವಲ್ಪ ಶ್ರದ್ಧೆಯಿಂದ ಹೋಗಬೇಕು, ಮಾಡಬೇಕು. ಮತ್ತು ಲಗ್ನ ಚತುರ್ಥ ಭಾವದಲ್ಲಿ ರಾಹು ಆಗಿದ್ದಕ್ಕೋಸ್ಕರ ರಾಹು ಸಂಬಂಧವಾದ ದೋಷ ಆಗಿದ್ದಕ್ಕೋಸ್ಕರ ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಲಿಕ್ಕೆ ಆಗಲ್ಲ ಅವರಿಗೆ. ಏನೋ ಒಂಥರ ಕಿರಿಕಿರಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಆಗಿರುತ್ತೆ. ಹಾಂ, ಅದಕ್ಕೋಸ್ಕರವಾಗಿ ಸ್ವಲ್ಪ ರಾಹು ಶಾಂತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ. ರಾಹು ಶಾಂತಿ ಮಾಡ್ಕೋಬೇಕು. ಅದಾದ ನಂತರ ರಾಹು ಶಾಂತಿ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿಯಲ್ಲಿ ಚೇಂಜಸ್ ಬರುತ್ತೆ. ಆಮೇಲೆ ನಿಮ್ಮ ಮಗಳದ್ದು ಜಾತಕ ಪ್ರಕಾರವಾಗಿ ಅಂದರೆ ಈಗ
ಮಗಳ ಜಾತಕದಲ್ಲಿ ಮಗಳ ಜಾತಕದಲ್ಲಿಯೂ ಕೂಡ ಪೂರ್ವಭದ ನಕ್ಷತ್ರ ಕುಂಭರಾಶಿ ಜನನ ಆಗಿದೆ. ಹಾ ಇಬ್ಬರದ್ದು ಒಂದೇ ಲಗ್ನ, ಅದು ಧನುರ್ ಲಗ್ನದಲ್ಲಿ ಜನನ ಆಗಿದ್ದಾರೆ. ಲಗ್ನದಲ್ಲಿ ರಾಹು ಅಂತ ಹೇಳ್ತಾರೆ. ಲಗ್ನದಲ್ಲಿ ರಾಹು ಆಗಿದ್ದಾನೆ. ಲಗ್ನದಲ್ಲಿ ರಾಹು ಮತ್ತು ಧನಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಹಾ ಹಾ ಅವರು ಒಂಥರ ಮೊದಲಿಂದನೂ ಒಂಥರ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಯಲ್ಲೇ ಜೀವನ ನಡೆಸ್ತಾ ಇದ್ದಾರಲ್ವಾ. ಹೌದು ಹೌದು ಈವನ್ ಚಿಕ್ಕವ್ರು ಮಗು ಇರಬೇಕಾದ್ರೂ ಅದು ಮನೇಲಿ ಇರಬೇಕಾದ್ರೂ ಅಥವಾ ಎಜುಕೇಷನ್ ಮಾಡಬೇಕಾದ್ರೂ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಸಮಂಜಸವಾಗಿ ಇರಲಿಲ್ಲ ಅಲ್ವಾ. ಹೌದು ಹೌದು ಎಜುಕೇಷನ್ ಏನು ಮಾಡಿದ್ರು ಅವರು? ಬಿ ಆಗಿದೆ. ಬಿ ಏನೋ ಕಷ್ಟಪಟ್ಟು ಮಾಡಿದ್ದಾರೆ ಪಾಪ, ಏನು ಒಂದೇ ಸತಿ ತಲೆಗೆ ಹತ್ತಿಲ್ಲ ಅದೇನು. ಓ ಅದೇ ಅದೇ ಹತ್ತಿದ್ದ. ಚೂರು ಆಚೆ ಬರ್ಲಾ? ಚೂರು ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಬನ್ನಿ ಬನ್ನಿ. ಹಾಂ ಚೂರು ಈಚೆ ಬರ್ಲಾ? ಹಾಂ ಬನ್ನಿ ಬನ್ನಿ ಒಂದೇ ಬನ್ನಿ. ನಿಮಿಷ ಈಚೆ ಬರ್ತೀನಿ. ಹಾಂ ಬನ್ನಿ ಬನ್ನಿ ಬನ್ನಿ. ನಿಮಿಷ. ಈ ರೀತಿಯಾದ ತೊಂದರೆಗಳನ್ನು ನಾವು ನೋಡ್ತಾ ಇರ್ತೀವಿ. ಏನು ಈಚೆ ಬಂದೆ? ಅದು ರೂಪದೇ ಚೂರು ಇದೆ ಆಗ್ತಲ್ಲ, ಕೆಲಸನೇ ಇದ್ದಿಲ್ಲ. ಸರಿ ಸರಿ, ಅದೇ ಲಗ್ನದಲ್ಲಿ ರಾಹು ಆಗಿದ್ದಕ್ಕೋಸ್ಕರವಾಗಿ ಹಾ ಮತ್ತೆ ಜನ್ಮಾಧಿಪತಿ ಆಗಿದ್ದ ಶನಿ ಬಂದು ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಹಾ ಹಾ ಅದಕ್ಕೋಸ್ಕರವಾಗಿ ಏನಾಗಿದೆ ಅಂದರೆ ಅಲ್ಲಿಂದ ಇಲ್ಲಿಗೂ ಒಂಥರ ಸಮಸ್ಯೆಗಳಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳುತ್ತೆ. ಹಾ ಹೌದಾ? ಹೌದು ಹೌದು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರಲ್ಲ, ಟೆನ್ಷನ್ಸು. ಏನ್ ಗೊತ್ತಾ, ಏನಾದ್ರು ಪೂಜೆ ಮಾಡಿಸ್ಬೇಕು ಅಂದ್ರೆ ಅವ್ರು ಕೂತ್ಕೊಳ್ಳಲ್ಲ. ಅದೇ. ಇದಾಗಿರೋದು. ಅದೇ ಏನಾಗಿದೆ ಅಂದರೆ ಈಗ ನಿಮ್ಮ ಅಳಿಯಂಗೆ ಏನಾಗಿದೆ, ನಾನು ನಮ್ಮ ಯಜಮಾನ್ರಿಗೆ ಕೂತ್ಕೊಂಡ್ ಮಾಡ್ಬೋದಾ? ಇಲ್ಲ ಹಂಗೆ ಬರೋದಿಲ್ಲ. ಅವ್ರದ್ದು ಜಾತಕದ ದೋಷಕ್ಕೆ ಈಗ ಮದುವೆಗಿಂತ ಮುಂಚೆ ಆದರೆ ನೀವೇ ಕೂತ್ಕೊಂಡು ಮಾಡ್ಬೋದು. ಬಟ್ ಮದುವೆ ಆದಮೇಲೆ ಅವರೇ ಗಂಡ ಹೆಂಡತಿ ಕೂತ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ಹೌದಾ? ಅದೇ ಅವ್ರಿಗೂ ಸ್ವಲ್ಪ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಏನಾದ್ರು ಆಗತ್ತಾ? ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಉಪಾಯ ಮಾಡ್ಬೋದು. ಈಗ ಇವರಿಬ್ಬರದ್ದು ಮದುವೆ ಆಗಿರೋಂಥ ಸಮಯ ಸಂದರ್ಭ ಎಲ್ಲ ಅಥವಾ ಈಗ ಜಾತಕ ಎಲ್ಲ ನೋಡಿಕೊಂಡ್ರೆ ಒಂದು ರೀತಿಯಲ್ಲಿ ಒಬ್ರಿಗೊಬ್ರಿಗೆ ಏನೋ ಒಂಥರ ಒಬ್ಬರಿಗೆ ಎತ್ತು ಏರಿಗಳಿತ್ತು, ಕೋಣ ನೀರಿಗಳಿತ್ತು ಅಂತ ಹೇಳ್ತಾರಲ್ವಾ. ಹಾ ಹೌದು ಕರೆಕ್ಟ್. ಎತ್ತು ಹೌದು, ಎತ್ತು ಏರಿಗಳಿತ್ತು, ಕೋಣ ನೀರಿಗಳಿತ್ತು ಅಂತ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಸುಮ್ಮನೆ ಏನೋ ಅವ್ನು ಇರ್ಬೇಕು ಇಬ್ರು ಆ ತರ ಆಗೋಗಿದೆ. ಅಷ್ಟೇ, ಒಟ್ಟು ಜೀವನ ಅಂತ ಗಂಡ ಹೆಂಡತಿ ಇದಾರಷ್ಟೇ, ಬಿಟ್ಟರೆ ಹೇಳ್ಕೊಳ್ಳೋಂಥ ಒಂದು ಸಮಂಜಸವಾಗಿರ್ತಕ್ಕಂಥ ಸಂಸಾರ ಅಲ್ಲ ಅಂತ ಹೇಳ್ತದೆ. ಹಲೋ. ಅದೇ ಸಮಂಜಸವಾಗಿರ್ತಕ್ಕ ಸಂಸಾರ ಅಲ್ಲ ಅಂತ ಹೇಳ್ತದೆ. ಹೌದು ಹೌದು. ಅದಕ್ಕೀಗ ಅವರು ಏನಾಗಿದೆ ಅಂದರೆ ಜನ್ಮದ ಒಂದು ಇದ್ರ ಪ್ರಕಾರವಾಗಿ ಮತ್ತು ಇವರಿಬ್ಬರ ಒಂದು ಇದು ಮನಸ್ಥಿತಿಗಳು ಸರಿ ಆಗಬೇಕು ಅಂದರೆ ಇವರಿಬ್ಬರೇ ಇದರಲ್ಲಿ ಒಂದು ಕುಟುಂಬ ಎಲ್ಲ ರೀತಿಯ ಸರಿ ಆಗೋದಕ್ಕೋಸ್ಕರವಾಗಿ ಒಂದು ಸ್ವಯಂವರ ಪಾರ್ವತಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಮಗಳು ಒಬ್ಬಳೇ ಕೂತ್ಕೊಂಡು ಮಾಡ್ಬೋದು, ಮಗಳು ನೀವು ಕೂತ್ಕೊಂಡು ಮಾಡ್ಬೋದು. ಇಲ್ಲಿ ನಮ್ಮ ಟೆಂಪಲಲ್ಲಿ ಬಂದರೂ ಮಾಡ್ಕೊಡ್ತೀವಿ, ನಮ್ಮ ಟೆಂಪಲಲ್ಲಿ ಬಂದರೂ ಮಾಡ್ಕೊಡ್ತೀವಿ. ಹಾಂ ಟೆಂಪಲಲ್ಲಿ ಬಂದರೆ ಮಾಡ್ಕೊಡ್ತೀವಿ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ ನಾನು. ಹೌದು, ಡೇಟ್ ಫಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಅದು ಮಾಡ್ಕೊಳ್ಳೋದ್ರಿಂದ ಒಂದು ರೀತಿಯಲ್ಲಿ ಗಂಡ ಹೆಂಡತಿ ಜೀವನ ಚೆನ್ನಾಗಿ ಆಗ್ತಕ್ಕಂಥದ್ದು ಆಗುತ್ತೆ. 1 2 3 4 5 ಪೂರ್ವ ಪುಣ್ಯ ಸ್ಥಾನ. ಓಕೆ ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು ಅದಕ್ಕೆ ಒಂದ್ಸತಿ ಇದು ಮಾಡಿ ಮತ್ತೆ ಪುನಃ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ನಾನು ಮಾಡಿ ನೋಡಿಬಿಟ್ಟು ಹೇಳ್ತೀನಿ. ಅದು ಮಾಡ್ಕೊಳ್ಳೋದ್ರಿಂದ ಒಂದು ರೀತಿಯಲ್ಲಿ ಜೀವನ ಚೆನ್ನಾಗಿ ಆಗ್ತಕ್ಕಂಥದ್ದು ಆಗುತ್ತೆ. ಹಾಂ, ಒಂದು 2-3 ಡೇಟ್ ಹಾಕ್ಕೊಡ್ತೀನಿ. ಒಂದು 2-3 ಡೇಟ್ ಹಾಕ್ಕೊಡ್ತೀನಿ. ಕಂಫರ್ಟಬಲ್ ಅಂತ ಡೇಟ್ ನೋಡ್ಕೊಂಡು ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಒಂದು ಒಳ್ಳೇದಾಗಂಗೆ ಮಾಡ್ಬೋದು. ಇನ್ನು ನಿಮ್ಮ ಮೊಮ್ಮಗಂದು ಡೇಟ್ ಆಫ್ ಬರ್ತ್ ಏನು ಗೊತ್ತಿದೆಯಾ? ಹೇಳಿ ಒಂಚೂರು. ಮೇ 20 ಇಸ್ವಿ. 2022. ಹಾಂ ಕಳಿಸಿ ನೋಡೋಣ. ಹಾಂ ಕಳಿಸಿ ನೋಡೋಣ. ಇದಕ್ಕೆ ಇಷ್ಟು ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಳ್ಳೇದಾಗ್ತದೆ. ಈಗ ನಿಮ್ಮ ಜಾತಕ ಪ್ರಕಾರವಾಗಿ ಇರೋವಂಥ ತೊಂದರೆಗಳೇನಂದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಸರಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊಂಡು ಹೋಗಿ. ಹಾಂ ಈಗ ಹೌದೌದು. ಹಾಂ ಮುಗಿಸ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ಸುಮ್ಮನೆ ಮನೆಯಲ್ಲಿ
ಕಿರಿಕಿರಿ, ಅವ್ರ ಕೆಲಸ ಯಾವಾಗ ಸಿಗತ್ತೆ ಅಂತ. ಅದೇ ಅದಕ್ಕೆ ಇದೇನಾಗಿದೆ, ಸಂಸಾರಿಕವಾಗಿ ಒಂಚೂರು ಕಿರಿಕಿರಿ ಆಗಿದ್ದಕ್ಕೋಸ್ಕರವಾಗಿ ಸಮಾಧಾನ ಇರಲ್ಲ. ಅದಕ್ಕೋಸ್ಕರವಾಗಿ ಅವರು ಕೆಲಸಕ್ಕೆ ಹೋಗ್ಲಿಕ್ಕೂ ಮನಸ್ಸಿರಲ್ಲ. ಏನೋ ಒಂದು ರೀತಿಯಲ್ಲಿ ಅಸಮಾಧಾನಗಳು, ಟೆನ್ಷನ್ಸು, ವಿನಾಕಾರಣ ಮಾತುಗಳು. ಕೆಲಸಕ್ಕೆ ಹೋಗ್ತಾರೆ, ಹೋದರೆ ಅಲ್ಲಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಆ ಥರ ಆಗ್ತಾ ಇರ್ತದೆ. ಅದಕ್ಕೊಂಚೂರು ಇದನ್ನು ವಿವಾಹ ಪ್ರತಿಬಂಧಕ ದೋಷ ಅಥವಾ ವಿವಾಹ ಭಂಗ ದೋಷ ಅಂತ ಹೇಳ್ತಾರೆ. ಅದು ಯಾವುದೋ ಒಂದು ಆಗಿದ್ದಕ್ಕೋಸ್ಕರವಾಗಿ ಅದಾಗಿರುತ್ತೆ. ಈಗ ನೀವು ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಇದ್ದರೆ ಈಗ ನಾವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ ತಾನೇ? ಅಲ್ಲ ಅಲ್ಲ ಈಗ ನಾನು ಹೇಳಿದ ರೀತಿನೇ ಆಗ್ತಾ ಇದೆ ಅಲ್ವಾ ಎಲ್ಲ? ಹಾಂ 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 ಒಳ್ಳೇದಾಗತ್ತೆ. ಯೋಚನೆ ಮಾಡಿಬಿಡಿ, ನೋಡೋಣ, ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಇದು ಮಾಡೋಣ. ಒಂದು ಸತಿ ಇದು ಮಾಡಿಕೊಂಡು ಡೇಟ ನಿಮಗೆ, ಇಲ್ಲಾಂದ್ರೆ ನೀವು ಸಂಜೆ ಟೈಮಲ್ಲಿ ಬೇಕಾದರೆ ಒಂದು ಸತಿ ಟೆಂಪಲ್ ಹತ್ರ ಬಂದು ಮೀಟ್ ಮಾಡಿ, ಇಲ್ಲಾಂದರೆ ಇಲ್ಲಿ ಆಫೀಸಲ್ಲಿ ಬಂದು ಮೀಟ್ ಮಾಡಿ. ಅದೇ ಇಲ್ಲಿ ಆಫೀಸಲ್ಲೇ ಬಂದು ಬೇಕಾದ್ರೆ ಮೀಟ್ ಮಾಡ್ಬೋದು. ಮಾಡಿದರೆ ಬೇಕಾದ್ರೆ ನೀವು ಅದನ್ನು ನೋಡ್ಕೊಂಡು ಯಾವ ಥರ ಇದೆ ಅಂತ ಇನ್ನೊಂದು ಸತಿ ಬೇಕಾದ್ರೆ ಹೇಳ್ತೀನಿ. ಅದು ಆಗುತ್ತೆ, ಒಳ್ಳೇದಾಗುತ್ತೆ, ಯೋಚನೆ ಮಾಡೋದು ಬೇಡ. ಇಲ್ಲ, ತೊಂದರೆ ಇಲ್ಲ, ನೋಡೋಣ, ಅದಕ್ಕೇನೋ ಒಂದು ಪರಿಹಾರ ಮಾಡ್ಕೊಂಡು ಯೋಚನೆ ಮಾಡೋದು ಬೇಡ. ಆಗಲಿ, ಒಳ್ಳೇದಾಗಲಿ. ಓಕೆ, ಸರಿ, ಓಕೆ, ನಾನು ಡೇಟ್ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಸರಿ, ಓಕೆ, ಬನ್ನಿ. ಓಕೆ, ಹರಿ ಓಂ, ನಮಸ್ಕಾರ. ಹರಿ ಓಂ. ಹಾಂ, ಸರಿ, ಓಕೆ. ಹೀಗೆ ವಿವಾಹದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಅಂದರೆ ಮದುವೆ ಆದ ನಂತರದಲ್ಲಿಯೂ ಕೂಡ ತೊಂದರೆಗಳಾಗ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಮದುವೆ ಆಗಿರೋಂಥ ನಕ್ಷತ್ರ ರಾಶಿಗಳು ಅಥವಾ ಆವತ್ತಿನ ತಾರಾನುಕೂಲ ಸರಿ ಇಲ್ಲ ಅಂದರೂ ಕೂಡ ತೊಂದರೆಗಳಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ಜಾತಕವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ವಿವಾಹದಲ್ಲಿ ಯಾವುದಾದ್ರು ಅಡೆತಡೆ ಬಂದಾಗ ಇದನ್ನು ತೊಂದರೆಗಳನ್ನು ಸರಿ ಮಾಡ್ತಕ್ಕಂಥದ್ದು. ಇಂಥ ಒಂದು ಜಾತಕದಲ್ಲಿ ಕುಜದೋಷ ಇರತಕ್ಕಂಥದ್ದು ಅಥವಾ ಜನ್ಮ ಕಾಲದಲ್ಲಿ ಅಥವಾ ಲಗ್ನ ಕಾಲದಲ್ಲಿ ಇರತಕ್ಕಂಥ ದೋಷಗಳು, ಯಾವಾಗ ಮದುವೆ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಈ ರೀತಿಯಾದಂಥ ದೋಷಗಳು ಬರುತ್ತೆ. ಅದಕ್ಕೋಸ್ಕರವಾಗಿ ವಿವಾಹ ಸಂಬಂಧವಾಗಿರ್ತಕ್ಕಂಥ ತೊಂದರೆಗಳು ಬಂದಾಗ ಮದುವೆ ಆದ ನಂತರ ಆಗಿರ್ಬೋದು, ಮದುವೆಗಿಂತ ಮುಂಚೆ ಆಗಿರ್ಬೋದು, ಈ ಒಂದು ರೀತಿಯಾದ ಸ್ವಯಂವರ ಪಾರ್ವತಿ ಅಂತ ಹೇಳ್ತಕ್ಕಂಥ ವ್ರತವನ್ನು ಮಾಡೋದ್ರಿಂದ ಎಲ್ಲ ರೀತಿಯಾದ ಕಷ್ಟಗಳು ಅಥವಾ ವೈವಾಹಿಕ ಜೀವನದ ತೊಂದರೆಗಳು ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಮೂಲ ಕಾರಣ ಅಂದರೆ ಕುಜದೋಷ ಅಂತ ಹೇಳ್ತಕ್ಕಂಥದ್ದು. ಯಾವ ಜಾತಕದಲ್ಲಿ ಕುಜನ ದೋಷ ಇರುತ್ತೋ, ಕುಜ ಸಂಬಂಧವಾಗಿರ್ತಕ್ಕಂಥ ದೋಷ ಇರುತ್ತೋ ಅಂಥವರಿಗೆ ಈ ರೀತಿಯ ತೊಂದರೆಗಳು ಬರ್ತಕ್ಕಂಥದ್ದು ಆಗತ್ತೆ. ಇಲ್ಲಿ ಇವಾಗ ನಾವು ಯಾರೊಬ್ಬರು ಕಾಲರ್ ಇದ್ದರು, ಅವ್ರು ಹೇಳ್ತಾ ಇದ್ರು ಮಖಾ ನಕ್ಷತ್ರ ಸಿಂಹರಾಶಿ ಜನನಾಗಿದ್ದಾರೆ ಮತ್ತು ಪೂರ್ವಾಭದ ನಕ್ಷತ್ರ ಜನರಾಗಿದ್ದಾರೆ ಅಂತ ಹೇಳ್ತಾರೆ, ಅಥವಾ ಪುಷ್ಯ ನಕ್ಷತ್ರ ಜನನಾಗಿದ್ದಾರೆ, ಅಥವಾ ಯಾವುದೋ ಒಂದು ಬೇರೆ ನಕ್ಷತ್ರ ಜನನಾಗಿದ್ದಾರೆ. ನಾವೀಗ ಮಾತಾಡಿರ್ತಕ್ಕಂಥ ಒಂದು ಇದ್ರ ಪ್ರಕಾರವಾಗಿ ಪುಷ್ಯ ನಕ್ಷತ್ರದವರು ಮತ್ತು ಪೂರ್ವಾಭದ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರು. ಯಾರು ಪೂರ್ವಾಭದ ನಕ್ಷತ್ರದಲ್ಲಿ ಜನನಾಗಿದ್ದಾರೋ ಅವರಿಗೆ ಸಾಮಾನ್ಯವಾಗಿ ಜೀವನ ಪೂರ್ವದಲ್ಲಿ ತೊಂದರೆಗಳು ಬರ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ಅವರುಗಳು ಶಾಂತಿ ಕರ್ಮಗಳನ್ನು ಅವಾಗವಾಗ ಯಾವುದೋ ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದು ಅಥವಾ ಪೂರ್ವಾಭದ ನಕ್ಷತ್ರ ಜನನ ಶಾಂತಿ ಮಾಡ್ತಕ್ಕಂಥದ್ದು, ಹಾಗೆ ವಿವಾಹ ಮಾಡ್ಕೊಳ್ತಕ್ಕಂಥ ಸಮಯದಲ್ಲಿ ನಕ್ಷತ್ರ ದೋಷ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ನಕ್ಷತ್ರಗಳನ್ನು ದೋಷ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಈ ಒಂದು ವಿವಾಹ ಸಂದರ್ಭದಲ್ಲಿ ಸರಿಯಾದ ತಾರಾನುಕೂಲ ನೋಡಿಕೊಂಡು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳ್ತದೆ. ಯಾಕೆಂದರೆ ಜನ್ಮಕಾಲದಲ್ಲಿರ್ತಕ್ಕಂತಹ ಅಥವಾ ಲಗ್ನ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದ ಪಕ್ಷದಲ್ಲಿ ಅದು ಅಂದರೆ ಯಾವುದೇ ಒಂದು ಲಗ್ನದಲ್ಲಿ ಒಂದು ಪ್ರತಿರಿಕ್ತ ತಾರೆ ಆಗಿರ್ಬೋದು, ವಿಪತ್ತಾರೆ ಆಗಿರ್ಬೋದು, ಅಥವಾ ವಧಾತಾರೆ ಆಗಿರ್ಬೋದು, ಹೀಗಿರ್ತಕ್ಕಂಥ ತಾರೆಗಳು ಬಂದಾಗ ವಿವಾಹದಲ್ಲಿ ತೊಂದರೆಗಳು ಬರುತ್ತೆ. ಅವು ಒಟ್ಟು 12 ತಾರೆಗಳಲ್ಲಿ 9 ತಾರೆಗಳಲ್ಲಿ ಇರತಕ್ಕಂಥದ್ದು 12 ರಾಶಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು ಒಂದು ಸಾಧಕ ತಾರೆ, ಮಿತ್ರ ತಾರೆ, ಕ್ಷೇಮ ತಾರೆ, ಸಂಪತ್ತಾರೆ, ಹಾಗೆ ಮಿತ್ರ ತಾರೆ ಮತ್ತು ಪರಮ ಮೈತ್ರ ತಾರೆ ಇದೆ. ಪರಮ ಮೈತ್ರ ತಾರೆಯನ್ನು ನಾವು ಲಾಸ್ಟಿನ ಎಲ್ಲ ಕೊನೆಯ ಒಂದು ಆಪ್ಷನ್ ತೊಗೊಂಡೋದಾಗ ಅಂದರೆ ಮಾಡಬಹುದು ಬೇಡ ಅಂತೇಳಿದರೆ ಕರೆಕ್ಟಾದಂಥ ದಿನ ಸಿಗದೇ ಇದ್ದ ಪಕ್ಷದಲ್ಲಿ ಪರಮ ಮೈತ್ರ ತಾರೆಯಲ್ಲಿ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ನಾವು ನೋಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಈ ರೀತಿ ಬರ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ
ವಿಚಾರಗಳನ್ನು ನೋಡ್ಕೊಂಡು ಹೋಗಿ. ಸರ್ವೇ ಜನ ಸುಖಿನೋ ಬಂತು, ಸಮತ ಸನ್ಮಂಗಲಾನಿ ಬಂತು. ದೋಷ ಪರಿಹಾರ ಮಾಡ್ಕೊಂಡು ಹೋದಾಗ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಯಾರ್ಯಾರಿಗೆ ತೊಂದರೆ ಇದೆಯೋ ವಿವಾಹದಲ್ಲಿ ಅವರು ಪುನಃ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಮಾತಾ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆಲ್ಲ ರೀತಿ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.